ಜೀನಾಗಿ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರಿಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಜಾನಪದ ಪರಿಷತ್ನಿಂದ ಜಾನಪದ ಮುಂಗಾರು ಜಾನಪದ ಗೀತಗಾಯನ, ಹುಲ್ಲತ್ತಿ ಸರ್ಕಾರಿ ಶಾಲೆ ಮಕ್ಕಳಿಂದ ನಾಟಿ ಮಾಡಿಸಿ ಕೃಷಿ ಮಾಹಿತಿ, ಶರಾವತಿ ನೀರಿನ ಹೊಳಲ್ಕೆರೆ ಬಸದಿಯಲ್ಲಿ ಆಗಸ್ಟ್ 2ರಂದು ಜೈನ ಆಹಾರ ಮೇಳ ಕುರಿತು ಪದ್ಮಲತಾ ಜೈನ್ ಮಾಹಿತಿ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ನೊಂದು ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳಿಗೆ ಸಾಗರದಲ್ಲಿ ಶ್ರದ್ಧಾಂಜಲಿ. ಈಗ ಸುದ್ದಿಯ ವಿವರ. ಯುವ ಸಮೂಹದ ಕೈನಲ್ಲಿ ಮೊಬೈಲ್ ಬದಲು ಪುಸ್ತಕಗಳನ್ನು ಕೊಡಬೇಕು. ಆಧುನಿಕ ಸಂಗೀತ ಕೇಳುವ ಬದಲು ನಮ್ಮ ಜಾನಪದೀಯರು ರಚಿಸಿ ಹಾಡಿರುವ ಜಾನಪದ ಗೀತೆಗಳನ್ನು ಕೇಳಲು ಪ್ರೇರೇಪಿಸಬೇಕು ಎಂದು ತಹಶೀಲ್ದಾರ್ ಡಾಕ್ಟರ್ ಪ್ರತಿಭಾ ಆರ್ ತಿಳಿಸಿದರು. ಸಾಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯದಲ್ಲಿ ಭಾನುವಾರ ಕರ್ನಾಟಕ ಜಾನಪದ ಪರಿಷತ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಮುಂಗಾರು ಜಾನಪದ ಸಂಭ್ರಮ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಜಾನಪದ ಗೀತೆಗಳ ಮಹತ್ವ ಕುರಿತು ಪ್ರಾಚಾರ್ಯ ಡಾಕ್ಟರ್ ಜಿ ಸಣ್ಣಹನುಮಪ್ಪ ಉಪನ್ಯಾಸ ನೀಡಿದರು. ಪರಿಷತ್ ಅಧ್ಯಕ್ಷ ಸತ್ಯನಾರಾಯಣ ಖಂಡಿಕಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಪ್ರತಿಭಾರ್, ಡಾಕ್ಟರ್ ಜಿ ಸಣ್ಣಹನುಮಪ್ಪ, ಸುರೇಶ್ ಸಹಾನೆ ಅವರನ್ನು ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ದಿನೇಶ್ ಬರದವಳ್ಳಿ, ಡಾಕ್ಟರ್ ಅನ್ನಪೂರ್ಣ, ನಾರಾಯಣಪ್ಪ, ರೂಪಾ ಕೆಎಲ್, ಭಾಗಿರಥಿ, ಪ್ರಭಾವತಿ ವೆಂಕಟೇಶ್, ನಾರಾಯಣಮೂರ್ತಿ ಕಾನ್ಗೋಡ್, ರಾಜು ಜನ್ನೆಹಕ್ಲು, ನಾರಾಯಣಪ್ಪ ಕುಗ್ವೆ ಇನ್ನಿತರರು ಹಾಜರಿದ್ದರು. ಎಸ್ ಬಸವರಾಜ್ ಸ್ವಾಗತಿಸಿದರು. ರಂಜಿತಾ ವಂದಿಸಿದರು. ನಾಗರಾಜ್ ಕಾರ್ಯಕ್ರಮ ನಿರ್ವಹಿಸಿದರು. ನಂತರ ಜಾನಪದ ಗೀತಗಾಯನ ಕಾರ್ಯಕ್ರಮ ನಡೆಯಿತು. ಒಂದು ಮುಂಗಾರು ಸಿಂಚನದ ಅದ್ಭುತ ಜಾನಪದ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಇಂಥದ್ದೊಂದು ಅದ್ಭುತ ಮುದ ನೀಡುವ ಸಂಗೀತ ಲೋಕಕ್ಕೆ ನನ್ನನ್ನು ಕರೆದೊಯ್ದದಕ್ಕೆ ಎಲ್ರಿಗೂ ಧನ್ಯವಾದಗಳು. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಇಲ್ಲಿ ಮೊದಲಿಗೆ ನನಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಬಂದಾಗ ನನ್ನ ಮನಸ್ಸಿಗೆ ಅನಿಸಿದ್ದು, ಕಬ್ಬಿಣದ ಅಂಗಡಿಯಲ್ಲಿ ನೊಣಕ್ಕೇನು ಕೆಲಸ ಅನ್ನುವ ಹಾಗೆ ಇಂಥದ್ದೊಂದು ಅದ್ಭುತವಾದಂತಹ ಸಾಹಿತ್ಯಿಕ ಕಾರ್ಯಕ್ರಮದಲ್ಲಿ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ನಮ್ಮನ್ನು ಆಹ್ವಾನಿಸುತ್ತಿದ್ದಾರಲ್ಲ, ಕಬ್ಬಿಣದ ಅಂಗಡಿಗೆ ನೊಣಕ್ಕೆ ಹೋದ ಹಾಗಲ್ಲವೇ ಅನ್ನಿಸ್ತು. ಆದ್ರೆ ಇಲ್ಲಿ ಬಂದು ನೋಡುವಾಗ ಒಂದು ಕುಟುಂಬದ ವಾತಾವರಣ ಇದ್ದು, ಒಂದು ಅದ್ಭುತವಾದಂತಹ ಜಾನಪದ ಲೋಕಕ್ಕೆ ಕರೆದೊಯ್ಯುವಂತಹ ವಾತಾವರಣ ಇದೆ. ಜಾನಪದ ಅನ್ನೋದು ಗ್ರಾಮೀಣ ಬದುಕಿನ ನೈತಿಕ ಮೌಲ್ಯಗಳ ಜೀವನಾಡಿ, ಹಾಗೆ ಸಂಸ್ಕೃತಿಯ ಬೇರು ಹಾಗೂ ಜೀವಂತಿಕೆಯ ಜೀವನಾಡಿಯಾಗಿದೆ. ಅಂತಹ ಒಂದು ಜಾನಪದ ಕಾರ್ಯವನ್ನು, ಜಾನಪದ ಕಲೆಯನ್ನು ಉಳಿಸಿ ಬೆಳೆಸುವಂತಹ ಕಾರ್ಯವನ್ನು ಮಾಡುತ್ತಿರುವಂತಹ ಸಾಗರದ ಜಾನಪದ ಪರಿಷತ್ತಿಗೆ ನನ್ನ ಅನಂತ ಧನ್ಯವಾದಗಳು. ನನಗೂ ಕೂಡ ಅನ್ನಪೂರ್ಣಮ್ಮ ಮೇಡಮ್ ಇಲ್ಲಿಗೆ ಆಹ್ವಾನಿಸಿದಾಗ ತುಂಬಾ ಖುಷಿ ಆಯ್ತು. ಯಾವಾಗಲೂ ಕಾರ್ಯದ ಒತ್ತಡದ ನಡುವೆ ಇರುವಂತಹ ನಮಗೆ ಇಂಥದ್ದೊಂದು ಕಾರ್ಯಕ್ರಮದಲ್ಲಿ ನಾವು ಕೂಡ ಒಂದು ಮನಸ್ಸನ್ನ ರಿಫ್ರೆಶ್ಗೊಳಿಸುವಂತಹ ಒಂದು ಅವಕಾಶ ನಮಗೀಗೆಲ್ಲ. ಯಾಕಂತ ಹೇಳಿದ್ರೆ ನಾನು ಕೂಡ ಒಬ್ಬ ಸಾಹಿತ್ಯಕ ವಿದ್ಯಾರ್ಥಿನಿಯಾಗಿ ಸಾಹಿತ್ಯದ ಸೆಳೆತ ಯಾವಾಗಲೂ ಇರ್ತಾ ಇತ್ತು. ಉಡುಪಿಯಲ್ಲಿರುವಾಗ ಸಾಹಿತ್ಯದ ಒಂದು ತಾಲೂಕು ಮಟ್ಟದ ಸಾಹಿತ್ಯ ಸಮ್ಮೇಳನಗಳನ್ನ ಮಾಡುವಾಗ ಅಲ್ಲಿ ಅಭಿನಂದನಾ ಭಾಷಣಗಳನ್ನ ಕೂಡ ಮಾಡಿದ್ದುಂಟು. ಇಲ್ಲಿ ಯಾಕೆ ನಮ್ಗೆ ಜಾನಪದ ಕಲೆ ಅಂತ ಹೇಳಿದ್ರೆ ಒಂದು ಮೈ ರೋಮಾಂಚನ ಆಗುತ್ತೆ ಅಂತ ಹೇಳಿದ್ರೆ ಅದೊಂದು ಜೀವಂತಿಕೆಯ ಒಂದು ಕಲೆ. ಅದು ಈಗ ಈ ಒಂದು ಜಾನಪದ ಅನ್ನೋದು ಯಾರು ಬರೆದಿಟ್ಟಂತಲ್ಲ, ಗ್ರಂಥಸ್ಥವಾದದ್ದಲ್ಲ, ಬದಲಾಗಿ ಅದೊಂದು ಕಂಠಸ್ಥ ಸ್ವರೂಪವಾಗಿ ಪೀಳಿಗೆಯಿಂದ ಪೀಳಿಗೆಗೆ ಬಂದು ಇಂದು ನಮ್ಮೆಲ್ಲರ ನಾಲಿಗೆಗಳಲ್ಲಿ ನಲಿದಾಡ್ತಾ ಇದೆ. ಕಂಸಾಳೆ ಪದ ಇರಬಹುದು, ಅಂಟಿಕೆ ಪಿಟ್ಟಿಕೆ ಇರಬಹುದು, ಕಂಸಾಳೆ, ಪೂಜಾ ಕುಣಿತ, ಜಾನಪದ ಗೀತೆಗಳು, ಗೀಗಿ ಪದಗಳು, ಇವೆಲ್ಲವೂ ಕೂಡ ಜಾನಪದದ ಮತ್ತಷ್ಟು ಸ್ವರೂಪಗಳಾಗಿವೆ. ಈ ಒಂದು ಜಾನಪದ ಅನ್ನೋದು ಗ್ರಾಮೀಣ ಬದುಕಿನಲ್ಲಿ ಹಾಸುಹೊಕ್ಕಾಗಿದ್ದಂಥದ್ದು. ಗ್ರಾಮೀಣ ಜನರ ಒಂದು ಆಸರಿಕೆ ಬೇಸರಿಕೆಗಳನ್ನ ಕಳೆಯೋದಕ್ಕೆ ಅವರು ತಾವೇ ರಚಿಸಿದಂತಹ ಒಂದು ಬಾಯಿಂದ ಬಾಯಿಗೆ ಬಂದಂತಹ ಗೀತೆಗಳಾಗಿವೆ. ನಮ್ಮ ಹೆಂಗಳೆಯರು ಪ್ರತಿಯೊಂದು ಸಂದರ್ಭಕ್ಕೂ ಹಾಡು ಕಟ್ಟುವಂತಹ ಒಂದು ಅನುಭವಸ್ಥರಾಗಿದ್ರು. ಅವರು ಅಕ್ಷರಸ್ಥರಲ್ಲದೆ ಇರಬಹುದು, ಬದಲಾಗಿ ಅವರು ಒಬ್ಬ ಅನುಭವಸ್ಥರಾಗಿದ್ರು, ಬುದ್ಧಿವಂತರಾಗಿದ್ರು, ಸಂದರ್ಭಕ್ಕೆ ತಕ್ಕ ಹಾಗೆ ಹಾಡು ಕಟ್ಟುವ ಕಲೆಯುಳ್ಳವರಾಗಿದ್ರು. ರಾಗಿ ಬೀಸುವಾಗ ಒಂದು ಪದ, ನಾಟಿ ಕಟ್ಟುವಾಗ ಒಂದು ಪದ, ಹೆಣ್ಣೊಪ್ಪಿಸುವಾಗ ಒಂದು ಪದ, ಅರಿಶಿನ ಹಚ್ಚುವಾಗ ಒಂದು ಪದ, ಅಳಿಯನಿಗೆ ಕಾಲ್ ತೊಳೆಯುವಾಗ ಒಂದು ಪದ, ಪ್ರತಿಯೊಂದು ಸಂದರ್ಭಕ್ಕೂ ಕೂಡ ಅದೊಂದು ಜಾನಪದ ಗೀತೆಗಳ ಒಂದು ಸರಮಾಲೆಯ ಕಟ್ಟುತ್ತಾ ಬರ್ತಾರೆ. ಆದ್ರೆ ಒಂದು ವಿಷಾದ ಅಂತ ಹೇಳಿದ್ರೆ ಇಂದಿನ ಪೀಳಿಗೆಯವರು ಆ ಒಂದು ಜಾನಪದ ಕಲೆಗೆ ಹೆಚ್ಚು ಒತ್ತು ಕೊಡ್ತಾ ಇಲ್ಲ ಅಥವಾ ಅದನ್ನು ಕಲಿತಾ ಇಲ್ಲ. ಪ್ರಯೋಗ ಪರಿಣತ ಮತಿಗಳಂತ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಉಲ್ಲೇಖ ಮಾಡಿದರು. ಅದು ಯಾರನ್ನು ಕುರಿತದ್ದು ಅಂದ್ರೆ
ನಮ್ಮ ನಾಡಿನ ಅನಕ್ಷರಸ್ಥ ಜನಸಮುದಾಯದ ಕುರಿತಂತೆ ಶ್ರೀ ವಿಜಯ ತನ್ನ ಕವಿರಾಜ ಮಾರ್ಗ ಕೃತಿಯಲ್ಲಿ ನಿರೂಪಿಸ್ತಾನೆ. ಅವನು 9ನೇ ಶತಮಾನದ ಕಾಲಕ್ಕೆ ಈ ದೇಸಿ ಮತ್ತು ಮಾರ್ಗ ಅನ್ನುವ ಎರಡು ಪರಂಪರೆಗಳು ಈ ಕನ್ನಡದ ಬಹುತ್ವದ ನೆಲದಲ್ಲಿ ಅಭಿವ್ಯಕ್ತಿಯನ್ನು ಪಡೆದ ಸಾಹಿತ್ಯದ ಬಗೆಗೆ ಬಹಳ ಚೆನ್ನಾಗಿ ಅವನು ತನ್ನ ಲಾಕ್ಷಣಿಕ ಕೃತಿಯಲ್ಲಿ ಪ್ರಸ್ತಾಪ ಮಾಡ್ತಾನೆ. ಮೇಡಮ್, ಅದನ್ನ ತಲೆಮಾರಿನಿಂದ ತಲೆಮಾರಿಗೆ, ಹೌದು, ಜಾನಪದ ಅದು ವಿದ್ವಾಂಸರಿಂದ ಲಾಕ್ಷಣಿಕರಿಂದ ರಚಿತವಾದ ಸಾಹಿತ್ಯ ಅಲ್ಲ. ಅದು ಈ ನೆಲಮೂಲದಲ್ಲಿ ಏನು ಕೆಲಸ ಮಾಡ್ತಾರಲ್ಲ ದುಡಿಯುವ ವರ್ಗ ಅಥವಾ ಶ್ರಮಿಕ ವರ್ಗ, ಆ ಶ್ರಮಜೀವಿಗಳಿಂದ ಉತ್ಪತ್ತಿಯಾಗಿರುವ ಸಾಹಿತ್ಯ ಅದು. ಹಾಗಾಗಿ ಅವರು ತಮ್ಮ ಸಾಹಿತ್ಯದ ಅಭಿವ್ಯಕ್ತಿಯಲ್ಲಿ ಬದುಕೇ ಬೇರೆ, ನಾವು ಹಾಡುವ ಹೇಳುವ ಕತೆ, ಗೀತೆ, ಲಾವಣಿ, ಗಾದೆ, ಒಗಟು, ನಂಬಿಕೆ, ಏನ್ ನಮ್ಮ ಉದ್ದೇಶ ಏನಿತ್ತು ಮುಂದಿನ ಪೀಳಿಗೆಗೆ ಅದನ್ನು ವರ್ಗಾಯಿಸಬೇಕು ಅಂತ ಅದರಲ್ಲಿ ಆಸಕ್ತಿಯಿಂದ ಕೂತು ಕೇಳಿದ ಕನಿಷ್ಠ 100 ಮಕ್ಕಳಿದ್ದಾರೆ. ಆ 100 ಮಕ್ಕಳಲ್ಲಿ ಕನಿಷ್ಠ 5-6 ಮಕ್ಕಳಾದ್ರೂ ನಮ್ಮ ಹಾಡನ್ನ ಕಲೀಲಿಕ್ಕೆ ಬಂದ್ರು ಅಂದ್ರೆ ಸಾರ್ಥಕ ಆಯ್ತು ಅಂತ ಹೇಳ್ಕೊಂತ ಇನ್ನೂ ಸಹರಿದ್ದಾರೆ. ಇನ್ನೂ ಒಂದು ನಿಮ್ಗೆ ಅವಕಾಶವನ್ನು ಮಾಡ್ಕೊ, ಯಾಕೆ ಹೆಣ್ಮಕ್ಳು ಹೊರಗಡೆ ರಜಾದಿನದಲ್ಲಿ ಕಲಿಸ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಇಲ್ಲೇ ಬೇಕಾದ್ರೂ ನಮ್ಮ ಕಲಾವಿದರನ್ನ ಕರ್ಕೊಂಡ್ಬಂದು ಕಲಿಸುವಂತಹ ಕೆಲಸವನ್ನ ಮಾಡ್ತೀನಿ. ಆಸಕ್ತಿಯಿಂದ ಎಲ್ಲರೂ ಕಲೀರಿ. ಜಾನಪದ, ಯಾಕೆ ನಿಮ್ಗೆ ಎಲ್ಲೇ ಹೋದ್ರೂ ಕೂಡ ದುಡ್ಡು ಕೊಟ್ಟರೆ ಜಾನಪದ ತರಗತಿಗಳು ಸಿಕ್ಕಲ್ಲ, ಶಾಸ್ತ್ರೀಯ ತರಗತಿಗಳು ಇರ್ತವೆ, ಆದ್ರೆ ಜಾನಪದಕ್ಕೆ ತರಗತಿಗಳು ಇಲ್ಲ. ಸಾಗರ ಅನ್ನೋದು ಈ ಜಾನಪದ ಕಲಾವಿದರ ಕಣಜ. ಆ ನಿಟ್ಟಿನಲ್ಲಿ ಮುಂದೆ ಕಾರ್ಯಾಗಾರವನ್ನು ಕೂಡ ನಾವು ಮಾಡೋರಿದ್ದೀವಿ. ಆ ನಿಟ್ಟಿನಲ್ಲಿ ಯುವ ಶಕ್ತಿ ಹಾಗೂ ತಾಲೂಕಿನ ಎಲ್ಲ ಅಧಿಕಾರಿ ವರ್ಗದ ನಮ್ಮ ಬೆಂಬಲಕ್ಕಿರಿ. ನಾವು ನೀವೆಲ್ಲ ಸೇರಿ ಜಾನಪದವನ್ನು ಕಟ್ಟಿ ಬೆಳೆಸೋಣ ಅಂತ ಹೇಳ್ತಾ, ಯಾಕಂದ್ರೆ ನಮ್ಮ ಮಂಜಣ್ಣ ನಾವೆಲ್ಲ ಅನುಭವಿಸ್ತವ್ರೆ. ಯಾಕಂದ್ರೆ ಈ ಸಾಗರ ತಾಲೂಕಿನ ಕಸಬಾ ಹೋಬಳಿ ಹುಲ್ಲತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳಿಗೆ ಈಚೆಗೆ ಕೃಷಿ ಕುರಿತು ಮಾಹಿತಿ ನೀಡಲಾಯಿತು. ಸಮೀಪದ ಗದ್ದೆಗೆ ಮಕ್ಕಳನ್ನು ಕರೆದುಕೊಂಡು ಹೋಗಿ ನಾಟಿ ಮಾಡುವ ಮೂಲಕ ಕೃಷಿಯ ವಿವಿಧ ಆಯಾಮಗಳನ್ನು ಕುರಿತು ಪರಿಚಯ ಮಾಡಿಕೊಡಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕ ಚನ್ನಬಸಪ್ಪ, ಶಿಕ್ಷಕಿ ಜ್ಯೋತಿ ಇನ್ನಿತರರು ಹಾಜರಿದ್ದರು. ಸಾಗರ ತಾಲೂಕಿನ ಹೊಳಲ್ಗೆರೆಯಲ್ಲಿ ಆಗಸ್ಟ್ 2ರ ಭಾನುವಾರ ವೀರರಾಣಿ ಚೆನ್ನಭೈರಾದೇವಿ ಜಿಲ್ಲಾ ಜೈನ ಮಹಿಳಾ ಸಂಘಟನೆ ಆಶ್ರಯದಲ್ಲಿ ಪಂಚಕೂಟ ಬಸದಿ ಸಭಾಭವನದಲ್ಲಿ ಮಲೆನಾಡ ಜೈನ ಅಡುಗೆ ಹಬ್ಬ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷೆ ಪದ್ಮಲತಾ ಎಂ ಜೈನ್ ತಿಳಿಸಿದರು. ಪಾರಂಪರಿಕವಾಗಿ ಬಂದಂತಹ ಜೈನರ ತಿಂಡಿ ತಿನಿಸುಗಳನ್ನು ಸವಿಯಲು ಇಲ್ಲಿ ಅವಕಾಶವಿದ್ದು ಸಾರ್ವಜನಿಕರು ಪಾಲ್ಗೊಳ್ಳಲು ಮನವಿ ಮಾಡಿದ್ದಾರೆ. ಎಲ್ಲರಿಗೂ ಜಯ ಜಿನೇಂದ್ರ. ವೀರರಾಣಿ ಚೆನ್ನಭೈರಾದೇವಿ ಜೈನ ಜಿಲ್ಲಾ ಮಹಿಳಾ ಸಂಘಟನೆಯನ್ನು ಪೂಜ್ಯ ಹುಂಬುಚ್ಚ ಕ್ಷೇತ್ರದ ಭಟ್ಟಾರಕರಾದ ಡಾಕ್ಟರ್ ಶ್ರೀ ದೇವೇಂದ್ರ ಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರ ಕೃಪಾಶೀರ್ವಾದದೊಂದಿಗೆ ಹಾಗೂ ಅವರ ಅಮೃತ ಹಸ್ತದಿಂದ ಈ ಜಿಲ್ಲಾ ಸಂಘಟನೆ ಪ್ರಾರಂಭವಾಗಿದೆ. ಅದರಲ್ಲಿ ನಮ್ಮ ಮೊದಲ ಹೆಜ್ಜೆ, ನಮಗೆ ಸಂಘಟನೆಯ ಮೂಲ ಉದ್ದೇಶ ನಮ್ಮ ರಾಣಿ ಚೆನ್ನಭೈರಾದೇವಿಯನ್ನು ವಿಜೃಂಭಿಸಬೇಕು ಅನ್ನೋದು. ಅದರ ಪ್ರಥಮ ಹೆಜ್ಜೆಯಾಗಿ ಮಹಾಮಂಡಲೇಶ್ವರಿ ಚೆನ್ನಭೈರಾದೇವಿಯ ಬಗ್ಗೆ ರಾಜ್ಯ ಮಟ್ಟದ ಪ್ರಬಂಧ ಸ್ಪರ್ಧೆಯನ್ನು ಈಗಾಗಲೇ ಘೋಷಣೆ ಮಾಡಿದ್ದೀವಿ. ಪ್ರಬಂಧವನ್ನು ಬರೆಯೋಕ್ಕೆ ವಯಸ್ಸಿನ ಇತಿಮಿತಿ ಇಲ್ಲದೆ ಬರೆಯೋಕ್ಕೆ ಕೊಟ್ಟಿದ್ದೇವೆ. ಅದೇ ರೀತಿ ಅದರ ಕಾರ್ಯಕ್ರಮಗಳು ನಡೀತಾ ಇದೆ. ಅದೇ ಥರ ಎರಡನೇ ಹೆಜ್ಜೆಯಾಗಿ ಆಷಾಢದಲ್ಲಿ ಒಂದು ದಿನ ಮಲೆನಾಡಿನ ಜೈನ ಅಡುಗೆ ಹಬ್ಬ, ಸಾಂಪ್ರದಾಯಿಕ ಮಲೆನಾಡ ಜೈನ ಆಹಾರ ಮಹೋತ್ಸವ ಅಂತ ಒಂದು ಕಾರ್ಯಕ್ರಮವನ್ನು ಹೊಳಲ್ಗೆರೆ ಪಂಚಕೂಟ ಬಸದಿಯ ಸಭಾಭವನದಲ್ಲಿ ಆಗಸ್ಟ್ 2ನೇ ತಾರೀಕು ಭಾನುವಾರ ಬೆಳಿಗ್ಗೆ 10:30 ಗಂಟೆಗೆ ಪ್ರಾರಂಭಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು ಮಾಡಲೇಬೇಕು ಅನ್ನೋ ಉದ್ದೇಶ ಯಾಕೆ ಅಂದರೆ, ಈಗಿನ ಕಾಲಮಾನದ ಮಕ್ಕಳಿಗೆ ಹಳೆ ತಿಂಡಿಗಳ ಅಭಿರುಚಿಯೇ ಗೊತ್ತಿಲ್ಲ. ಈಗಿನ ಫಾಸ್ಟ್ ಫುಡ್ಡು, ಲೇಸು, ಕುರ್ಕುರೆ, ಹಾಗೆ ಪಿಜ್ಜಾ, ಬರ್ಗರು, ಚಾಟ್ಸ್ ಐಟಮ್ಗಳು, ಈ ಥರದ ಮತ್ತು
ಈ ಥರದ ಫುಡ್ಡುಗಳನ್ನೇ ಜಾಸ್ತಿ ಬಳಸ್ತಾ ಇದ್ದಾರೆ. ಅದಕ್ಕೆ ಸರಿಯಾಗಿ ಈಗಿನ ಜನರಿಗೆ, ತಂದೆ ತಾಯಿಗಳಿಗೂ ಸಮಯದ ಅವಕಾಶಗಳು ಕಡಿಮೆ ಇದೆ ಮಕ್ಕಳ ಪಾಲನೆ ಪೋಷಣೆಯಲ್ಲಿ. ಕೃತಕವಾದ ಆಹಾರ ಪದಾರ್ಥಗಳ ಬಳಕೆಗಳು ಜಾಸ್ತಿ ಆಗ್ತಾ ಇರುವ ಕಾಲಘಟ್ಟದಲ್ಲಿ ನಮ್ಮ ಈ ಮಹಿಳಾ ಒಕ್ಕೂಟದಲ್ಲಿ ಸಂಘಟನೆಯೊಳಗೆ ನಮಗೊಂದು ಇದೊಂದು ಕಾನ್ಸೆಪ್ಟ್ ಬಂತು. ಹಳೆ ಕಾಲದ ತಿಂಡಿಗಳನ್ನು ಈಗಿನ ಜನ್ರೇಷನ್ ಮಕ್ಕಳಿಗೆ ಪರಿಚಯ ಮಾಡಬೇಕು ಅನ್ನೋದಕ್ಕಾಗಿ ಈ ಹೆಜ್ಜೆಯನ್ನು ಇಟ್ಟಿದ್ದೀವಿ. ಮತ್ತೊಂದೇನು ಅಂದರೆ, ಈ ಹಿಂದಿನ ಕಾಲದ ಈ ಕೃತಕ ರಸಗೊಬ್ಬರಗಳಾಗಲಿ ಅಥವಾ ಕೆಮಿಕಲ್ ಯೂಸ್ ಮಾಡದೆ ಬೆಳೀತಾ ಇದ್ದ, ಮನೆಯಲ್ಲಿ ಬೆಳ್ಕೊಂಡು ತಿಂತಾ ಇದ್ದ ಆಹಾರದಿಂದ ಗಟ್ಟಿಮುಟ್ಟಾಗಿ ಸದೃಢವಾಗಿ 100 ವರ್ಷವನ್ನು ದಾಟಿ ಜೀವನ ಮಾಡಿದವರಿದ್ದರು. ಈಗೇನು 40-50 ಅನ್ನೋಗ್ಲಿ ಯಾವುದೇ ನಮ್ಮ ಪರಿಮಿತಿಯನ್ನು ದಾಟಿ ಕಾಯಿಲೆಗಳನ್ನು ನಮ್ಮನ್ನು ದೇಹದೊಳಗೆ ಸೇರ್ಕೊಳ್ತಾ ಇದ್ದಾವೆ. ಅದನ್ನು ಎಲ್ಲದನ್ನು ಮುಕ್ತಗೊಳಿಸ್ಬೇಕು ಅಂದರೆ ಈಗಿನ ಮಕ್ಕಳಿಗೆ ಈ ನಮ್ಮ ಹಳೆ ಕಾಲದ ಸಾಂಪ್ರದಾಯಿಕ ಅಡಿಗೆಯ ಏನು ಬೆಲೆ ಇದೆ, ಏನು ರುಚಿ ಇತ್ತು, ಅದೆಲ್ಲವನ್ನು ತಿಳಿಯಪಡಿಸ್ಬೇಕು ಅನ್ನೋದಕ್ಕಾಗಿ ಈ ಕಾನ್ಸೆಪ್ಟನ್ನು ನಾವು ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಸುಮಾರು ಒಂದು 60ರ ಮೇಲೆ ಥರದ ಜೈನ ಸಾಂಪ್ರದಾಯಿಕ ಅಡಿಗೆಗಳು ಯಾವ ಥರ. ಈ ಕಾರ್ಯಕ್ರಮದ ಉದ್ದೇಶ ಏನು ಅಂದರೆ, ಯಾವುದೇ ಒಂದು ರೀತಿಯ ಹಣದ ಆಕಾಂಕ್ಷೆ ಅಲ್ಲ, ಹಣದ ವ್ಯವಹಾರಗಳು ಏನೂ ಇಲ್ಲ, ಫೀಸು ಇಂಥದ್ದೇನೂ ಇಲ್ಲ. ಅವರವರಾಗಿ ಖುಷಿಯಿಂದ ಅವರವ್ರ ಮನೆಯಲ್ಲಿ ತಮ್ಮ ಕೈ ರುಚಿಗಳನ್ನು, ಹಳೆ ಕಾಲದ ಅಡಿಗೆ ಪದಾರ್ಥಗಳನ್ನು ಮಾಡು ತಾವಾಗಿ ಬಂದು ಅಲ್ಲಿ ಬಡಿಸ್ತಾರೆ. ಎಲ್ಲರೂ ಖುಷಿಯಾಗಿ ಸಂತೋಷ ಕೂಟ ಥರ ಎಲ್ಲರೂ ಅದನ್ನು ಸಂಭ್ರಮಿಸಬೇಕು ಅನ್ನೋದು ನಮ್ಮದು ಉದ್ದೇಶ. ಅದೇ ರೀತಿ ಮತ್ತೆ ಆ ಹಳೆ ತಿಂಡಿಗಳನ್ನು ನೆನಪು ಮಾಡ್ಕೊಳ್ಬೇಕು, ಅದರ ಸ್ವಾದವನ್ನು ಸವಿಬೇಕು. ಅದೇ ರೀತಿ ಅಲ್ಲಿ ಬರುವಂಥ ಕೆಲವೊಂದು ಭಾರಿ ಹಳೆ ಪದಾರ್ಥಗಳು ಅಂದರೆ ಈ ಬಾಳೆಹಣ್ಣು ಶಾವಿಗೆ, ಅತಿರಸ ಕಜ್ಜಾಯ, ಎಣ್ಣೆ ರೊಟ್ಟಿ, ತಂಬಳಿ ಸೊಪ್ಪಿನ ರೊಟ್ಟಿ, ಕೆಸಿನ ಸೊಪ್ಪಿನ ಪಲ್ಯ, ಬೋರಿ, ಪತ್ರೊಡೆ, ಈ ಥರದ ಹಳೆ ಕಾಲದ ಪಾಯಸಗಳು, ಹೊದ್ದರಿಗೆ ಉಂಡೆ, ಎಳ್ಳುಂಡೆಗಳು, ಈ ಥರ ಹಳೆ ಕಾಲದ ತುಂಬ ಥರದ ತಿಂಡಿಗಳು, ಸಕ್ಕಡುಬು, ಕರಿಗಡುಬು, ಕಾಯಿ ಕಜ್ಜಾಯ, ಎಲೆಗಡುಬು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದಾಗಿ ಪರೀಕ್ಷೆ ಬರೆದು ಆತಂಕಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡ 21 ವಿದ್ಯಾರ್ಥಿಗಳಿಗೆ ಸೋಮವಾರ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಸಮಾನ ಮನಸ್ಕ ಪ್ರಗತಿಪರ ಚಿಂತಕರು ಮೇಣದ ಬತ್ತಿ ಹಚ್ಚಿ ಶ್ರದ್ಧಾಂಜಲಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಲೇಖಕ ಆರ್.ಎಸ್. ಶ್ರೀನಿವಾಸ್, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶಿರವಂತೆ ಚಂದ್ರಶೇಖರ್ ಇನ್ನಿತರರು ಮಾತನಾಡಿದರು. ನಿವೃತ್ತ ಪ್ರಾಧ್ಯಾಪಕ ಕೆರೆಯಪ್ಪ ಮಾತನಾಡಿದರು. ಪ್ರತಿಭಟನೆಯಲ್ಲಿ ಉಮೇಶ್ ರೆನೆಲ್ಲೂರು, ಸೋಮರಾಜ್, ಸತ್ಯನಾರಾಯಣ್, ಡಾಕ್ಟರ್ ಕೆ ಪ್ರಭಾಕರ್ ರಾವ್, ಅಖಿಲೇಶ್ ಚಿಪ್ಲಿ, ಎಂಬಿ ಮಂಚಪ್ಪ, ರಾಮಪ್ಪ, ದಿನೇಶ್ ಶಿರವಾಳ, ಎಂಸಿ ಪರಶುರಾಮಪ್ಪ, ಪ್ರತಿಭಾ ಎಂವಿ, ಕರುಣಾಕರ್, ಎಂ ರಾಘವೇಂದ್ರ ಇನ್ನಿತರರು ಹಾಜರಿದ್ದರು. ಅವ್ಯವಸ್ಥೆ ನಡೆದ ಕಾರಣ 21 ಜನ ಪೊಂಗನಸಿನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿರೋದು ಜಗಜ್ಜಾಹೀರಾಗಿದೆ. ಇಡೀ ದೇಶ ಅದರಿಂದ ತುಂಬಾ ಬೇಸರ ಪಟ್ಕೊಂಡಿದೆ. ಆ ಮಕ್ಕಳ ಕನಸುಗಳೇನೋ ಇತ್ತು, ಆ ತಂದೆ ತಾಯಿಗಳ ಕನಸೇನೋ ಇತ್ತು, ಇವೆಲ್ಲವೂ ಇವತ್ತು ಕಮರಿ ಹೋಗಿರೋದು ತುಂಬಾ ದುಃಖದಾಯಕ ವಿಷಯ. ಬಟ್ ಈ ದುಃಖಕ್ಕೆ ಕಾರಣ ನಮ್ಮ ಸಾಮಾಜಿಕ ವ್ಯವಸ್ಥೆನೂ ಹೌದು, ನಮ್ಮ ಪೋಷಕರ ಅತಿಯಾದ ಆಸೆನೂ ಹೌದು, ವಿದ್ಯಾರ್ಥಿಗಳ ಮೇಲೆ ಒತ್ತಡ ತಂದು ಮಾಡ್ತಾ ಇರೋ ಕೆಲಸನೂ ಹೌದು, ಮತ್ತು ಈ ದೇಶದ ಪರೀಕ್ಷಾ ವ್ಯವಸ್ಥೆಯನ್ನು ನಿಯಂತ್ರಿಸುವ ನೀಟ್ ಅನ್ನೋ ಸಂಸ್ಥೆ ಮತ್ತು ಕೇಂದ್ರ ಸರ್ಕಾರ ಈ 21 ಜನರ ಆತ್ಮಹತ್ಯೆಯ ಜವಾಬ್ದಾರಿಯನ್ನ ಬರಬೇಕು ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಗೆಲ್ಲ ಗೊತ್ತಿರೋ ಹಾಗೆ 80-90 ದಶಕದಲ್ಲಿ ಈ ದೇಶದ ವೈದ್ಯಕೀಯ ಮತ್ತು ವೃತ್ತಿ ತರಬೇತಿಗೆ ಯಾವುದೇ ಒಬ್ಬ ಬಡ ವಿದ್ಯಾರ್ಥಿ, ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ಆಯ್ಕೆ ಆಗೋ ಪರಿಸ್ಥಿತಿನೇ ಇರಲಿಲ್ಲ. ಎಲ್ಲ ದುಡ್ಡಿನ ತೈಲಿ ಇರುವ ಮುಂದುವರೆದವರು ಅನ್ಸ್ಕೊಂಡವ್ರು ಮಾತ್ರ ಈ ವಿದ್ಯೆ ಕಲಿಯುವ ಸಂದರ್ಭ ಇತ್ತು. ಅಂತ ಸಂದರ್ಭದಲ್ಲಿ 1994ರಲ್ಲಿ ಮೊಯ್ಲಿಯವರು, ವೀರಪ್ಪ ಮೊಯ್ಲಿಯವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದವಾಗ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಮೂಲಕ ಎಲ್ಲ ವರ್ಗದ ಜನರಿಗೆ ಉನ್ನತ ವಿದ್ಯಾಭ್ಯಾಸಕ್ಕೆ ಬಾಗಿಲನ್ನು ತೆರೆದರು. ಅಲ್ಲಿಂದ ಅನೇಕ ಪ್ರತಿಭಾವಂತರು ವೈದ್ಯಕೀಯ ಮತ್ತು ತಾಂತ್ರಿಕ ವಿದ್ಯೆಯನ್ನು ಕಲಿತಾ ಹೋಗಿರೋದು ಈಗಾಗಲೇ ನಮ್ಮಲ್ಲಿ ದಾಖಲೆ ಆಗಿರುವ ಇತಿಹಾಸ. ಈ ಸಿಇಟಿ ಪರೀಕ್ಷೆಯನ್ನ, ಅದರ ಜೊತೆಯಲ್ಲಿ ಇದ್ದ ಕಾಮೆಂಟ್ ಪರೀಕ್ಷೆಯನ್ನ 2013ರಲ್ಲಿ ಕೇಂದ್ರದ UPA ಸರ್ಕಾರ ನ್ಯಾಷನಲ್ ಲೆವೆಲ್ಗೆ ತಗೊಂಡು ಹೋಯಿತು.
ಆ ರೀತಿ ನ್ಯಾಷನಲ್ ಲೆವೆಲ್ಗೆ ತಗೊಂಡೋಗಿ ಪರೀಕ್ಷೆ ಮಾಡಕ್ ಕೊಟ್ಟಾಗ 2013ರಲ್ಲಿ ಕಾನೂನಿನ ತೊಡಕು ಉಂಟಾಗಿ ಪರೀಕ್ಷೆ ನಡೆಯಲಿಲ್ಲ. ಬಟ್ 2016ರಲ್ಲಿ NDA ಸರ್ಕಾರ ಆ ಕಾನೂನು ತೊಡಕನ್ನು ನಿವಾರಿಸಿ ಉತ್ತರ ಇಂಡಿಯಾದ ವಿದ್ಯಾರ್ಥಿಗಳಿಗೆ ದಕ್ಷಿಣ ಇಂಡಿಯಾದ ವೈದ್ಯಕೀಯ ಮತ್ತು ತಾಂತ್ರಿಕ ವಿದ್ಯಾಲಯಗಳಲ್ಲಿ ವಿದ್ಯೆ ಕಲಿಯೋದಕ್ಕೆ ದುಡ್ಡಿನ ತೈಲಿಯೊಂದಿಗೆ ದೊಡ್ಡ ಹೆಬ್ಬಾಗಿಲನ್ನು ತೆರೆಯಿತು. ಆ ದೊಡ್ಡ ಹೆಬ್ಬಾಗಿಲು ತೆರೆದ ಪರಿಣಾಮ ಕರ್ನಾಟಕದ ಅನೇಕ ವಿದ್ಯಾರ್ಥಿಗಳಿಗೆ ಅನ್ಯಾಯನೂ ಆಯಿತು. ಅದೇ ರೀತಿ ಕಳೆದ 2016ರಿಂದ 2026ರೊಳಗೆ ಸುಮಾರು ಒಂದು 6-7 ಪರೀಕ್ಷೆಗಳನ್ನ ನೀಟ್ ಮಾಡಿದೆ. ಆ ನೀಟಲ್ಲಿ 5 ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆ ಅವರಿಗೆ ನೀಟ್ ಬೇಕು, ಯಾಕೆ ಬೇಕು ಅನ್ನೋದು ಒಂದು ಪ್ರಶ್ನೆಯನ್ನು ಇಟ್ಕೊಳ್ತೀನಿ. ದಕ್ಷಿಣ ಭಾರತದಲ್ಲಿ ಎಜುಕೇಷನ್ ಸಿಸ್ಟಮ್ಮು ತುಂಬ ಉತ್ತಮವಾಗಿದೆ. ಮೆಡಿಕಲ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಅಂದರೆ ಈ ತೆಲಂಗಾಣ ಇರ್ಬೋದು, ಆಂಧ್ರ ಇರ್ಬೋದು, ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು, ಕರ್ನಾಟಕ, ಇಲ್ಲೆಲ್ಲ ಯಾವುದೇ ಸಮಸ್ಯೆ ಆಗೋದಿಲ್ಲ. ಅವರಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಹೆಚ್ಚಿನ ಅನುಕೂಲತೆಗಳು ಒದಗಿ ಬರ್ತವೆ. ಆದರೆ ಉತ್ತರ ಭಾರತದಲ್ಲಿ, ಇವನ್ ಉತ್ತರ ಪ್ರದೇಶದಲ್ಲೂ ಸಹಿತ ಆ ಥರದ ಇದಿಲ್ಲ, ಅನುಕೂಲತೆಗಳಿಲ್ಲ. ಆ ವಿದ್ಯಾರ್ಥಿಗಳಿಗೆ ಬೇಕು. ಅವ್ರಿಗೇನು ಅವಕಾಶಗಳಿಲ್ಲ ಅಂದಮೇಲೆ ಒಂದು ನ್ಯಾಷನಲ್ ರೀತಿಯ ಒಂದು ಇದರೊಳಗೆ ತಾವು ವಿದ್ಯಾಭ್ಯಾಸ ಮಾಡಲಿಕ್ಕೆ ಅನುವು ಮಾಡಿಕೊಳ್ಳಿಕ್ಕೆ ಈ ನೀಟನ್ನು ಉಪಯೋಗಿಸ್ಕೋತಾ ಇದ್ದಾರೆ. ಅದರಿಂದ ಇಲ್ಲಿರೋ ಸಮಸ್ಯೆ ನೀಟ್ಗಿಂತ ಈ ವ್ಯವಸ್ಥೆ ಎಷ್ಟು ದೋಷಪೂರ್ಣವಾಗಿದೆ ಅಂದರೆ, ಉತ್ತರದವರು ತಮಗೇನು ಸಂಬಂಧನೇ ಇಲ್ಲ, ನಾನು ಅಭಿವೃದ್ಧಿ ಮಾಡಬೇಕಾಗಿಲ್ಲ, ವಿದ್ಯಾಭ್ಯಾಸ ಏನಾರು ಹಾಕೊಂಡು ಹೋಗಲಿ, ಡಾಕ್ಟ್ರ್ ಆಗಲಿ, ಇಂಜಿನಿಯರ್, ಏನೋ ತಲೆಬಿಸಿನೇ ಮಾಡ್ಕೊಳ್ಳಲ್ಲ. ಅವರು ಒಂಥರ ರೋಗಗ್ರಸ್ತ ಸ್ಥಿತಿಯಲ್ಲಿದ್ದಾರೆ. ರೋಗಗ್ರಸ್ತ ಅಂತಲೇ ಕರೀತಾರೆ, ಬಿಮಾರು ಅಂತ ಕರೀತಾರೆ. ನಮ್ಮ ಉತ್ಪತ್ತಿನೆಲ್ಲ ಅವ್ರು ತಿಂತಾ ಇದ್ದಾರೆ. ನಮಗೆ 13 ಪೈಸಾ ಕೊಟ್ಟರೆ ಅವ್ರಿಗೆ 50 ಪೈಸಾ ಕೊಡ್ತಾರೆ. ಅಂದರೆ ಈ ಡಿಫ್ರೆನ್ಸ್ ಇದೆಯಲ್ಲ, ಇದೆಲ್ಲದರ ಸಮಸ್ಯೆಯ ಮೂಲ ಕಾರಣ. ಇಲ್ಲದ್ರೆ ಯಾಕೆ ಸಾಯಬೇಕು? ಅವ್ರವ್ರ ಕ್ಷೇತ್ರದಲ್ಲಿ ಅವ್ರವ್ರ ವಿದ್ಯಾಭ್ಯಾಸ. ಈಗ ನೋಡಿ, ನನ್ನ ಇನ್ನೊಂದು ಪ್ರಶ್ನೆ ಇದೆ. ನಮ್ಮಲ್ಲಿ CET ಮಾಡ್ತಾರೆ, ಅಲ್ಲಿಂದಲೇ ಶುರುವಾದಿವಲ್ಲ. ಆ್ಯಕ್ಚುಲಿ PUC ಆದಮೇಲೆ ಮತ್ತೇನು CET ಅನ್ನೋದು ನನಗೆ ಅರ್ಥ ಆಗಲ್ಲ. PUCಗೆ ಹಂಗಾರೆ ಅವನು ಯೋಗ್ಯನೇ ಅಲ್ವಾ? PUC ಆದಮೇಲೆ ಅವನು ಡಾಕ್ಟರ್ ಆಗಲಿಕ್ಕೆ ಯೋಗ್ಯನೇ ಅಲ್ವಾ? ಮತ್ತೆ ಯಾಕೆ ಬೇಕು? ಹಂಗೆ PUC ಮಾಡಬೇಡಿ, ನೀಟೇ ಮಾಡಿ. ಈ ಪ್ರಶ್ನೆ ಎಲ್ಲ ಯಾಕೆ ಯಾರು ಕೇಳ್ತಾ ಇಲ್ಲ ನನಗೆ ಗೊತ್ತಿಲ್ಲ. ಯಾಕೆ ಬೇಕು? ಯಾಕೆ ಹಿಂಸೆ ಕೊಡಬೇಕು ಮಕ್ಕಳಿಗೆ? ಏನು PUC ಪರೀಕ್ಷೆ ಆಗ್ತಿದ್ದಂಗೆ ಹೋಗು ಅಲ್ಲೆಲ್ಲ ಹೋಗು ಇಲ್ಲೆಲ್ಲ, ಯಾಕೆ ಅಷ್ಟು ಒತ್ತಡ ಕೊಡಬೇಕು? ಹಿಂದೆಲ್ಲ ಇಂಜಿನಿಯರು ಡಾಕ್ಟರ್ ಬಂದಿಲ್ವಾ? ಅದೇ PUC ಇದ್ರ ಮೇಲೆ ಬಂದಿಲ್ವಾ? ಅದು ಬೇರೆ ಬೇರೆ ಕಡೆ ಹೋಗಿ ವಿದ್ಯಾಭ್ಯಾಸ ಮಾಡ್ಕೊಂಡು ಬಂದಿಲ್ವಾ? ಅದರಿಂದ ನನ್ನ ಮೂಲ ಪ್ರಶ್ನೆ ಇವೆರಡೂ ಇದೆ. ಈ PUC ಆದಮೇಲೆ ಈ ಥರ ಎಂಟ್ರೆನ್ಸ್ ಎಕ್ಸಾಮ್ ಎಲ್ಲ ಯಾಕೆ ಬೇಕು? ಹಾಗಾದರೆ PUC ಎಕ್ಸಾಮ್ಗಳು ಸರಿ ಇಲ್ವಾ? ಅದು ಅಂಡರ್ ಅಂತ ತಿಳ್ಕೊಬೇಕಾ ನಾವು? ಮತ್ತು ನೀಟ್ ಅನ್ನೋದು ಈ ಸಮಸ್ಯೆಯನ್ನು ಹುಟ್ಟಾಕಿದೆ. ಅಂದರೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ಸಮಸ್ಯೆಯನ್ನು ಹುಟ್ಟಾಕಿದೆ. ಅಂದರೆ ಉತ್ತರ ಭಾರತದಲ್ಲಿ ಅದರ ಸೌಲಭ್ಯಗಳು ಕಡಿಮೆ, ದಕ್ಷಿಣದಲ್ಲಿ ಇದೆ. ಅವರು ಈ ಅವಕಾಶವನ್ನು ಪಡ್ಕೊಳ್ಳಿಕ್ಕೆ ಈ ಮೂಲಕ ಇಲ್ಲೆಲ್ಲ ಬಂದು ವಿದ್ಯಾಭ್ಯಾಸ ಮಾಡಲಿಕ್ಕೆ ಮಾಡ್ಕೊಳ್ಳಿ, ನಂದೇನು ತಕರಾರಿಲ್ಲ. ಹಾಗೆಯೇ PUC ಮೂಲಕನೂ ಬರ್ಬೋದೇನೋ ಅಂತ ನಾನು ಅಂದ್ಕೋತೀನಿ. ಇವನ್ CET ಕೂಡ ಬರಿಬೋದು ಅವರು. ಅದರಿಂದ ಇಲ್ಲಿ ಈ ಸಮಸ್ಯೆ ಬರೀ ನೀಟು ಏನು ನೋ ಪ್ರಾಬ್ಲಮ್. ನೀಟ್ ರದ್ದು ಮಾಡಬೇಕು ಅಷ್ಟೇ, ನಾನು ಹೇಳೋದು ಅಷ್ಟೇ. ನಮ್ಮ ದಕ್ಷಿಣ ಭಾರತದಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ, ನಾನು ಕೂಡ ಅದೇ ಮಾತನ್ನು ಖಂಡಿತವಾಗೂ ಹೇಳ್ತೀನಿ. ಆದರೆ ಈ ಸಮಸ್ಯೆಯನ್ನು ಈ ರೀತಿಯಲ್ಲಿ ಬಗೆಹರಿಸಬೇಕು. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.